ಅಲ್ಲೆಲೂಯ. ಈಗ ಸಮಯ ಬಂತು. ಅಲ್ಲೆಲೂಯ. ಅಬ್ರಹಾಮನ ಮತ್ತು ಸಾರಳಿಗೆ 90 ವರ್ಷ, 100 ವರ್ಷದವ್ರಿಗೆ ಆದವ್ರಿಗೆ ಮಕ್ಕಳು ಕೊಟ್ಟಂತೆ ದೇವರು ಪ್ರಾಯ ಮೀರಿದವನಾದಂಥ ಈ ಜಕ್ಕಯ್ಯನಿಗೆ, ಎಲಿಜಬೆತ್ಗೆ ಮಕ್ಕಳು ಕೊಡಲ್ವಾ ದೇವರು? ಅಲ್ಲೆಲೂಯ, ಅಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈಗ ಎಲಿಜಬೆತ್ ಹೇಳ್ತಿದ್ದಾಳೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿದ್ದಾನೆ. ಅಲ್ಲೆಲೂಯ. ಕರ್ತನು ಈ ವರ್ಷ ನಿನ್ನ ಪರಾಂಬರಿಸಿ ನಿನ್ನ ಕುಟುಂಬನ ಪರಾಂಬರಿಸುವಂಥ ವರ್ಷವಾಗಿದೆ. ಕರ್ತ ನಿಶ್ಚಯವಾಗಿ ನಿನ್ನ ನಿರೀಕ್ಷೆಗೆ, ನಿನ್ನ ನಂಬಿಕೆಗೆ, ನಿನ್ನ ಪ್ರಾರ್ಥನೆಗೆ ಉತ್ತರಿಸುವ ವರ್ಷವಾಗಿದೆ. ಈ ವರ್ಷ ನಿನ್ನ ಕುಟುಂಬವನ್ನು ದೇವರು ಪರಾಂಬರಿಸ್ತಾನೆ. ನಿನ್ನ ಸ್ಥಿತಿಗಳನ್ನ ಬದಲಾಯಿಸ್ತಾನೆ. ನಿನ್ನ ಮಕ್ಕಳ ಜೀವಿತಗಳ ಆಶೀರ್ವಾದಗಳು ತಡೆಯಾಗಿರೋ ಆ ತಡೆಗಳನ್ನ ತೆಗೆದು ಆಶೀರ್ವಾದವನ್ನು ಕೊಡ್ತಾನೆ. ನೀನು ಯಾವುದಕ್ಕಾಗಿ ಸ್ಟ್ರಗಲ್ ಆಗ್ತಿದ್ದೋ, ಯಾವುದಕ್ಕಾಗಿ ಹೋರಾಡಿ ಬರಿಗೈಯಲ್ಲಿ ಬರ್ತಿದ್ಯೋ, ಕರ್ತನ ಈ ವರ್ಷ ಆ ಕಾರ್ಯಗಳನ್ನ ಮುಂದೋಗಿದ್ದೇನೆ ಸರಾಗ ಮಾಡ್ತಾನೆ. ಕರ್ತ ನಿನ್ನ ಮುಂದೆ ಮುಚ್ಚಿರೋ ಬಾಗಿಲುಗಳನ್ನ ತೆರೀತಾನೆ. ನಿನ್ನ ಗರ್ಭವನ್ನು ತೆರೀತಾನೆ ದೇವರು. ನಿನ್ನ ಆಶೀರ್ವಾದವನ್ನು ಕದ್ದುಕೊಳ್ತಿರೋ ಆ ಸೈತಾನ ಹೊಡೆದು ಆಶೀರ್ವಾದಗಳನ್ನ ನೀನು ಹೊಂದಿಕೊಳ್ಳುವಂತೆ ಮಾಡ್ತಾನೆ. ಹಲ್ಲೆಲೂಯ. ಈ ಕಾಲವಿತ್ತು ಪರಾಂಬರಿಸೋದಕ್ಕೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಪರಾಂಬರಿಸ್ತಿದ್ದಾನೆ. ಅದಕ್ಕೆ ಎಲಿಜಬೆತ್ ಹೇಳ್ತೇವೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿದ್ದಾನೆ. ಹಲ್ಲೆಲೂಯ. ಹಾಗಾದರೆ 2026 ಈ ವರ್ಷ ನಿಮ್ಮನ್ನು ಪರಾಂಬರಿಸುವ ವರ್ಷವಾಗಿದೆ. ನೀವು ನಿರೀಕ್ಷೆಗೂ ಮೀರಿ, ನಿಮ್ಮ ಪ್ರಾರ್ಥನೆಗೆ ಮೀರಿ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಪರಾಂಬರಿಕೆ ಕಾರ್ಯಗಳು ನಡೀತದೆ. ಅದಕ್ಕೆ ಆತನು ಹೇಳಿದ್ದು, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನ ನಿರೀಕ್ಷೆಗೂ ನಿನ್ನ ಯೋಚನೆಗೂ ಮೀರಿದಂಥ ಕಾರ್ಯಗಳನ್ನು ನಾನು ಮಾಡ್ತೇನೆ ಅಂತ. ಅಲ್ಲೆಲೂಯ. ಹೌದಲ್ಲ ಪ್ರೇರೆ? ಎಲಿಜಬೆತ್ ಹೇಳ್ತಿದ್ದಾಳೆ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದು ಕಾಲ ಇದೆ. ಅದಕ್ಕೆ ಜಕ್ಕಾಯಿಗೆ ಮತ್ತು ಎಲಿಜಬೆತ್ಗಳಿಗೆ ದೇವ್ರ ಸೇವೆ ಮಾಡ್ತಿದ್ರು, ದೇವ್ರ ಬಳಿಗೆ ಬರ್ತಿದ್ರು, ದೇವ್ರು ನಂಬ್ಕೊಂಡಿದ್ರು. ಇಷ್ಟು ವರ್ಷ ಆದರೂ, ಇಷ್ಟು ತಿಂಗಳಾದರೂ ಹೋಗೋರೆಲ್ಲ ಬರೋರೆಲ್ಲ ಏನಾಯಿತು ಅಂತ ಕೇಳಿದ್ರು. ಅಥವಾ ಏನು ಚರ್ಚ್ಗೆ ಹೋಗ್ತಿದ್ದೀರಿ, ದೇವ್ರ ಮಕ್ಕಳಾಗಿದ್ದೀರಿ, ಮತ್ತು ಏನೋ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀರಂತೆ, ಏನೋ ಜಾತಿಗೆ ಸೇರ್ಕೊಬಿಟ್ರೆ, ಹಂಗೆಲ್ಲ ಆಗ್ಬಿಟ್ರೆ, ಆದರೂ ಕೂಡ ನಿಮ್ಗೇನು ಒಳ್ಳೇದಾಗಿಲ್ವೇ ಏನೇ ಅಂತ ನಿಮ್ಮ ಬಗ್ಗೆ ಏನೆಲ್ಲ ಮಾತನಾಡ್ತಿದ್ರು. ಕರ್ತ ನಿಮ್ಮನ್ನು ನೋಡಿ, ನಿಮ್ಮ ಕುಟುಂಬ ನೋಡಿ, ನಿಮ್ಮ ಭವಿಷ್ಯಗಳನ್ನ ನೋಡಿ, ನಿಮ್ಮ ಆಶೀರ್ವಾದಗಳನ್ನ ನೋಡಿದ್ದೇನೆ, ನಿಮ್ಮ ಮಕ್ಕಳ ಭವಿಷ್ಯತ್ಗಳನ್ನ ಕುರಿತು ನೋಡಿ ಹೇಳ್ತಿದ್ದಾನೆ, ಈಗ ಸರಿಯಾದ ಸಮಯ ನಾನು ನಿನ್ನ ಪರಾಂಬರಿಸೋದಕ್ಕೆ. ಇದು ಸರಿಯಾದ ಸಮಯ ನಿನ್ನ ಪ್ರಾರ್ಥನೆಗೆ ಉತ್ತರಿಸೋದಕ್ಕೆ. ಇದು ಸರಿಯಾದ ಸಮಯ ನಿನ್ನ ಆತ್ಮಿಕ ಜೀವಿತದಲ್ಲಿ ನೆಟ್ಟಿಗೆ ನಿಲ್ಲುವಂತೆ ಮಾಡೋದಕ್ಕೆ. ಇದು ಸರಿಯಾದ ಸಮಯ. ನೀನು ಯಾವುದಕ್ಕಾಗಿ ನಿರೀಕ್ಷಿಸ್ಕೊಂಡಿದ್ಯೋ, ನನ್ನ ಕುಟುಂಬ ಇನ್ನೂ ಬದಲಾಗಿಲ್ವಲ್ಲ, ಇನ್ನೂ ರಕ್ಷಣೆ ಹೊಂದಿಲ್ವಲ್ಲ, ಇನ್ನೂ ನನ್ನ ಗಂಡ ಇದೇ ಥರ ಇದ್ದಾನಲ್ಲ, ಇನ್ನೂ ನನ್ನ ತಂದೆ ತಾಯಿಗಳು ಬದಲಾವಣೆ ಆಗಿಲ್ವಲ್ಲ, ಇನ್ನೂ ಈ ವ್ಯಾಧಿ ಬದಲಾಗಿಲ್ವಲ್ಲ, ಅಯ್ಯೋ ಇನ್ನೂ ನಾವು ಪರಿಸ್ಥಿತಿ ಹಿಂಗೆ ಇದೆಯಲ್ಲ, ನಾವು ಯೇಸ್ವಾಮಿ ಬಂದ ಕೈ ಬಿಡಲ್ಪಡ್ತೀವೋ ಏನೋ, ಅಯ್ಯೋ ನರಕಕ್ಕೆ ಹೋಗ್ತೀವೋ ಏನೋ, ನನ್ನ ಕುಟುಂಬ ಯಾವಾಗ ದೇವ್ರ ರಕ್ಷಣೆಗೆ ತೆಗೆದುಕೊಂಡು ಬರ್ತಾನೆ, ಯಾವಾಗ ನಮ್ಮ ಕುಟುಂಬ ಚೇಂಜ್ ಆಗ್ತದೆ, ಯಾವಾಗ ನಾನು ನನ್ನ ಕುಟುಂಬ ಯೇಸುವನ್ನು ಸಂಪೂರ್ಣವಾಗಿ ಸೇವಿಸ್ತೀವಿ, ಯಾವಾಗ ನಾವು ನನ್ನ ಕುಟುಂಬ ದೇವರ ಬಳಿಗೆ ಹೋಗಿದ್ದೇನೆ, ದೇವರನ್ನು ಆರಾಧಿಸ್ತೀವಿ, ಒಂದು ವಾರನ್ನು ತಪ್ಪದೆ ಹೇಗೆ ನಾವು ದೇವರ ಆಲಯಕ್ಕೆ ಹೋಗಿ ಆತನಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಎಂಬುದಾಗಿ ನೀವು ಪ್ರಾರ್ಥಿಸಿ ಹಂಬಲಿಸ್ತಿದ್ದೀಯಾ, ಕರ್ತನು ಹೇಳ್ತಾನೆ, ಇದು ಸರಿಯಾದ ಸಮಯ, ನಿನ್ನ ಪರಾಂಬರಿಸ್ತೇನೆ. ಹಲ್ಲೆಲೂಯಾ. ಇದು ಸರಿಯಾದ ಸಮಯ. ಕರ್ತನಿನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರ ಕೊಡುವಂಥ ವರ್ಷವಾಗಿದೆ. ಹಲ್ಲೆಲೂಯಾ. ಅದನ್ನೇ ಕೂಗಿ ಹೇಳ್ತಿದ್ದಾನೆ ದೇವರು, ಈ ವರ್ಷ ನಿಮ್ಮನ್ನು ಪರಾಂಬರಿಸ್ತಾನೆ. ಹಲ್ಲೆಲೂಯಾ. ನೀವು ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಕಾರಣ ಇಷ್ಟು ವರ್ಷ ನಡೆದಿರೋಂಥ ಕಾರ್ಯಗಳು ಈ ವರ್ಷದಲ್ಲಿ ನೀವು ಕಾಣಲು ಹೋಗ್ತೀರಿ. ಇದುವರೆಗೂ ನೀನು ತಟ್ಟುತ್ತಿದ್ದಂತ ತೆರೆಯದೇ ಇರೋದು ಇನ್ನು ಮುಂದೆ ತೆರೆಯಕ್ಕೆ ಹೋಗ್ತದೆ. ಇದುವರೆಗೂ ನೀನು ಸಿಗದೇ ಇರೋದು ಈ ವರ್ಷ ಸಿಗ್ತದೆ ನಿನಗೆ. ಇದುವರೆಗೂ ಬೇಡ್ಕೊಂಡಿದ್ದು ಆಗದೇ ಇರೋ ಕಾರ್ಯಗಳು ಈ ವರ್ಷ ಕರ್ತನು ನಿನ್ನ ಮುಂದೆ ಏನಾದ್ರೆ ಅದು ನೆರವೇರಿಸಲಿಕ್ಕೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ಈ ವರ್ಷ ಪರಾಂಬರಿಸುವಂಥ ವರ್ಷ. ಹಲ್ಲೆಲೂಯಾ ಅಲ್ವಾ? ಇಷ್ಟು ವರ್ಷ ಎಲಿಜಬೆತ್ತಳು ಬಂಜೆ ಆಗಿದ್ಲು, ಇಷ್ಟು ವರ್ಷ ಅವಮಾನಗಳು, ಇಷ್ಟು ಜನಗಳು ಕೇಳಿ ಉತ್ತರ ಕೊಟ್ಟು ಸಾಕಾಗೋಗಿತ್ತು, ಬೇಸತ್ತು ಹೋಗ್ಬಿಟ್ಟಿತ್ತು. ಈಗ ಕರ್ತನು ಅಂದರೆ ಕರ್ತನು ಎಲಿಜಬೆತ್ತಳನ್ನು ಪರಾಂಬರಿಸ್ತಿದ್ದಾನೆ ಅಂದರೆ ಅರ್ಥ, ಜಕ್ಕಾಯನನ್ನು ಮತ್ತು ಎಲಿಜಬೆತ್ತಳನ್ನು ದೇವರು ಜ್ಞಾಪಕ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಇದುವರೆಗೂ ಪ್ರಾರ್ಥನೆ ಎಲ್ಲ ಮಾಡ್ತಿದ್ರು ಅವರು, ಲಾಸ್ಟಿಗೆ ಅವ್ರ ಫೈಲೆಲ್ಲ ಬಂದು ಹಿಂಗೆ ಇರ್ತಿತ್ತು. ಆದರೆ ದೇವರು ನೋಡಿ ಸುಮ್ಮನೆ ಇರ್ತಿದ್ದ. ಆದರೆ ರೈಟ್ ಸಮಯ ಬಂತು. ಈಗ ಆ ನಿನ್ನ ಫೈಲೆಲ್ಲ ತಗೊಂಡು ಓಪನ್ ಮಾಡ್ತಿದ್ದಾನೆ, ಈಸ್ಕೊಂಡು ನೋಡಿರ್ತೀನಿ, ಎಲ್ಲದಕ್ಕೂ ಸಿಗ್ನೇಚರ್ ಆಗ್ತಿದ್ದಾನೆ. ಸರಿ, ಈ ಪ್ರಾರ್ಥನೆ ಕಳಿಸು, ದೇವ್ರ ಹತ್ರ ಗಬ್ರಿಯೆಲ್ಲ ತಗೊಂಡೋಗಿ ಹೇಳು, ಇದೇ ಸರಿಯಾದ ಟೈಮು, ನಿಮ್ಗೆ ಯಾವ್ಯಾವ ಕಣ್ಣೀರು, ಪ್ರಾರ್ಥನೆ, ವ್ಯಾಧಿ ಏನೇನು ಅದಕ್ಕೆಲ್ಲದಕ್ಕೂ ಈಗ ಸೈನ್ ಮಾಡಿ ಆಮೇನ್ ಅಂತ ಕಳಿಸ್ತೇನೆ. ಹಲ್ಲೆಲೂಯಾ. ನಿನ್ನ ನೋಡಿ ದೇವ್ರು ಹೇಳ್ತಿರೋದು,
ನಿನ್ನ ಪರಾಂಬರಿಸುವಂಥ ವರ್ಷ. ಹಾಗಾದರೆ ದೇವರು ನನ್ನ ಪರಾಂಬರಿಸ್ತಿದ್ದಾನೆ, ನನ್ನ ಅಗತ್ಯತೆಗಳನ್ನ ಸಂಧಿಸ್ತಿದ್ದಾನೆ, ನನಗೆ ಸಹಾಯ ಮಾಡ್ತಾನೆ ಅನ್ನೋದಾದರೆ ನಾನು ಆತನ ದೃಷ್ಟಿಗೆ ನೆನಪಿಗೆ ಬಂದಿದ್ದೀನಿ ಅಂತ ಅರ್ಥ. ನನ್ನ ಕುಟುಂಬ ಆತನ ನೆನಪಿಗೆ ಬಂದಿದೆ ಅಂತ ಅರ್ಥ. ನಾನು ಮಾಡಿದ ಪ್ರಾರ್ಥನೆಗಳು, ನನ್ನ ಪ್ರಯಾಸಗಳು, ನನ್ನ ಶಯನತೆ, ನನ್ನ ಪ್ರಯಾಣಗಳು ಕರ್ತನು ನೋಡಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಹಾಗಾದರೆ ಆತನ ನೆನಪಿಗೆ ನಿನ್ನ ಕಣ್ಣೀರು ನೆನಪಾಗಿದೆ. ಆತನಿಗೆ ನೆನೆಸಿಕೊಂಡಿದ್ದಾನೆ. ನಿನ್ನ ದೀನ ಸ್ಥಿತಿಯನ್ನು ನೋಡಿದ್ದಾನೆ, ನಿನ್ನ ಕಣ್ಣೀರನ್ನು ನೋಡಿದ್ದಾನೆ, ನಿನ್ನ ಅವಮಾನ ನೋಡಿದ್ದಾನೆ, ನಿನ್ನ ಕಷ್ಟದ ಪರಿಸ್ಥಿತಿಗಳು ದೇವರು ನೋಡಿದ್ದಾನೆ. ಅದಕ್ಕೆ ಆತನು ಹೇಳ್ತಿದ್ದಾನೆ, ಈಗ ನಾನು ಪರಾಂಬರಿಸ್ತೀನಿ. ಅದಕ್ಕೆ ಎಲಿಜಬೆತ್ ಹೇಳ್ತಿರೋದು ಏನಂತೆ, ಈಗ ಕರ್ತನು ನನ್ನನ್ನು ಪರಾಂಬರಿಸಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ವಾಕ್ಯ ಹೇಳ್ತದೆ ನೋಡ್ರಿ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿ ನನಗೆ ಈ ರೀತಿಯಾಗಿ ಮಾಡಿ, ಏನು ಮಾಡ್ದ? ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದಾನಲ್ಲ ಅನ್ನುತ್ತಿದ್ದಳು. ಹಲ್ಲೆಲೂಯಾ. ಈ ರೀತಿ ಮಾಡಿ, ಯಾವ ರೀತಿ ಮಾಡಿ? ಯಾವುದಾಗಲ್ಲ ಅಂದ್ಕೊಂಡಿದ್ನೋ, ಇನ್ನು ಮುಗಿದೈತು ಬಿಡಪ್ಪ, ಏಜ್ ಆಯ್ತು, ಇನ್ಯಾವ ಮಕ್ಕಳು, ಇನ್ಯಾವ ರೀತಿಯಲ್ಲಿ ಮದುವೆ, ಇನ್ಯಾವ ರೀತಿಯಲ್ಲಿ ನಮಗೆ ಬಿಡುಗಡೆ, ಇನ್ಯಾವ ಡಾಕ್ಟ್ರ್ ಹೇಳ್ಬಿಟ್ಟಾರೆ ಎಲ್ಲ ರೋಗ ಎಲ್ಲ ಕಾಯಿಲೆ ಹೆಚ್ಚಾಯಿತು ಅಂತ, ಇನ್ಯಾವ ಗುಣ ಆಯ್ತದೆ, ಇನ್ಯಾವ ಪರಿಸ್ಥಿತಿ ಇಲ್ಲ, ಇನ್ನೆಲ್ಲೂ ಇಲ್ಲ, ಇನ್ನೆಲ್ಲ ಆಯ್ತದೆ, ನಮಗೂ ಏಜ್ ಆಯ್ತು. ಹಲ್ಲೆಲೂಯಾ. ನಿನಗೆ, ನಿನ್ನ ಮನಸ್ಸಿಗೆ, ನಿನ್ನ ನಂಬಿಕೆಗೆ, ನಿನ್ನ ಯೋಚನೆಗೆ ಸಾಮಾಜಿಕವಾಗಿ ಹಂಗೆ ಅನಿಸಿರ್ಬೋದು, ದೇವ್ರಿಗೆ ಹಂಗೆ ಅನಿಸಿಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ದೇವರು ನೋಡಿ ಹೇಳ್ದ, ಅಬ್ರಹಾಮನಿಗೆ ಯೇಸು ಸ್ವಾಮಿ ಹೇಳ್ತಾನೆ ಪರಿಸಾಯರನ್ನು ನೋಡಿ, ಅಬ್ರಹಾಮನಿಗೆ ದೇವರು ಈ ಕಲ್ಲುಗಳಿಂದಲೂ ಮಕ್ಕಳು ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬತ್ತು ಹೋಗಿರುವಂಥ ಸಾರಳ ಗರ್ಭದಲ್ಲೇ ಮಗುನ ಕೊಟ್ಟಂಥ ದೇವರು, ವೈದ್ಯಕೀಯ ಪ್ರಕಾರ ನೋಡೋದಾದ್ರೆ 90 ವರ್ಷದ ಮುದುಕಿಗೆ ಮಕ್ಕಳೇ ಆಗಲ್ಲ. ಆಕೆ ಗರ್ಭನೇ ಒಣಗೋಗ್ಬಿಟ್ಟೈತಿ. ಅರ್ಥ ಆಯ್ತಾ? ಆಕೆಗೆ ಮಕ್ಕಳೇ ಆಗಲ್ಲ. ಈಗ ಎಷ್ಟೋ ಜನ ಯೌವನಸ್ಥ ಮಕ್ಕಳುಗಳಿದ್ರೆ ತಾಯಂದಿರಿಗೆ ಗೊತ್ತಿರ್ತದೆ, ಎಷ್ಟೋ ಜನ ಯೌವನಸ್ಥ ಮಕ್ಕಳಿಗೆ ಪರ್ಸನಲ್ ಪ್ರಾಬ್ಲಮ್ ಇರ್ತದೆ, ಅದಿದ್ರೆ ಮಕ್ಕಳೇ ಆಗಲ್ಲ ಪಾಪ. ಅದಕ್ಕೆ ಪಾಪ ಸ್ಟ್ರಗಲ್ ಆಗ್ತಾರೆ, ಅನೇಕ ಆಸ್ಪತ್ರೆ ಸುತ್ತುತ್ತಾರೆ, ಅನೇಕ ಪ್ರಯಾಸ ಪಡ್ತಾರೆ. ಅದಕ್ಕಾಗಿ ಏನೇನೋ ಮೆಡಿಷನ್ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಾರೆ. ಅದಿದ್ರೇ, ಆ ಒಂದು ಸಮಸ್ಯೆ ಇದ್ರೇ ಮಕ್ಕಳಾಗಲ್ಲ. ಯೌವನಸ್ಥ ಮಕ್ಕಳು, ಪ್ರಾಯದಲ್ಲಿರೋರಿಗೆ, ಏನಿಲ್ಲದೆ ಮುದುಕಿರಿಗೆ ಮಕ್ಕಳಾಯ್ತದ? ಯೋಚನೆ ಮಾಡಿ. ಅರ್ಥ ಆಯ್ತಾಯ್ತ ನಾನು ಹೇಳೋದು? ಆದರೆ ನನ್ನ ದೇವರಿಂದ ಎಲ್ಲ ಸಾಧ್ಯ. ಅದಕ್ಕೆ ದೇವರು ಹೇಳ್ತಾನೆ, ಅಬ್ರಹಾಮನಿಗೆ ಕಲ್ಲುಗಳಿಂದ ನಮ್ಮ ಮಕ್ಕಳು ಕೊಡಲಿಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯಾ. ನಾನು ನೆನೆಸ್ತೀನಿ, ಅನೇಕರ ಜೊತೆ ದೇವ್ರು ಮಾತಾಡ್ತಿದ್ದಾನೆ. ಅದರಲ್ಲೂ ಪಾಪ ಇವತ್ತು ಮಗುನ ಎತ್ಕೊಂಡ್ಬಂದವ್ರೆ ಬರ್ತಡೇ ಮಾಡೋಕ್ಕೆ, 4 ಹೆಣ್ಮಕ್ಳು. ಇನ್ನು ಬೇರೆಯವರಾಗಿದ್ರೆ ಐಸ್ ಹಾಕ್ಬಿಡಮ್ಮರೆ ಯಾವಾಗದಕ್ಕೆ. ಹಲ್ಲೆಲೂಯಾ. ಆದರೆ ಕರ್ತನ ಅವ್ರನ್ನ ಪರಾಂಬರಿಸ್ತಾನೆ. ಅವ್ರ ನಿರೀಕ್ಷೆಗೆ ತಕ್ಕಾಗ ಒಂದು ಗಂಡು ಮಗು ಕೊಟ್ಟಿದ್ದಾನೆ. ಈಗ ದೇವ್ರಿಗೆ ಸ್ತೋತ್ರ. ದೇವರು ಒಬ್ಬೊಬ್ಬರು ನೆನಪು ಮಾಡ್ಕೊಳ್ತಾರೆ. ಅನೇಕ ಜನ ಹೆಣ್ಮಕ್ಳು, ಅಯ್ಯೋ ಹುಡ್ತಾಗಿಂದನೂ ಬರೀ ಹೆಣ್ಮಕ್ಳಪ್ಪ, ಅಯ್ಯೋ ಏನು ಶಾಪ. ಅನೇಕರು ಕುಟುಂಬ ಮಕ್ಕಳಿಲ್ದವರು ಏನಂತ ಹೆಣ್ಮಕ್ಳು, ಬರೀ ಹೆಣ್ಮಕ್ಳೇ ಇರೋರು ಕರ್ತನು ಅವನು ಪರಾಂಬರಿಸಿದ್ದಾನೆ. ಎಷ್ಟೋ ಜನ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ದೇವ್ರ ಭೇದ ಭಾವ ಮಾಡಬೇಡ್ರಿ. ಈ ಎಲ್ಲನೂ ಕೂಡ ದೇವರು ಕೊಟ್ಟಂಥ ಬಹುಮಾನನೇ. ಆದರೆ ಅವ್ರಿಗೊಂದು ನಿರೀಕ್ಷೆ, ಏನೋ ಒಂದು ಹಲ್ಲೆಲೂಯಾ ಅಲ್ವಾ, ಬಹು ನಿರೀಕ್ಷೆಗಳು, ಒಂದು ಪರಾಂಬರಿಕೆ ದೇವರು ಕೊಡುವಂಥದ್ದು. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಎರಡನೇದಾಗಿ ಹೇಳ್ತದೆ ಏನಂತಂದರೆ, ನನ್ನನ್ನು ಪರಾಂಬರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ. ನೀನು ಎಷ್ಟು ದಿನ ದೇವರೇ, ಇನ್ನೂ ಎಷ್ಟು ದಿನ ದೇವರೇ, ಇನ್ನೂ ಎಷ್ಟು ದಿನ ದೇವರೇ ಅಂತ ಕೇಳ್ತಿದ್ಯಲ್ಲ. ಈ ಜನರ ಮುಂದೆ, ಆಡ್ಕೊಳ್ಳೋರ ಮುಂದೆ, ಸಂಬಂಧಿಕರ ಮಧ್ಯದಲ್ಲಿ ನಾನು ಯಾವಾಗ ಆಶೀರ್ವಸ್ತಿ, ಯಾವಾಗ ನಾನು ಗುಣಪಡಿಸ್ತಿ, ಯಾವಾಗ ನನ್ನ ಒಂಟಿ ಜೀವಿತನ ಸರಿಪಡಿಸ್ತಿ, ಯಾವಾಗ ನನ್ನ ಮಕ್ಕಳ ಜೀವಿತನ ಕಟ್ಟುತ್ತಿ, ಯಾವಾಗ ನಾವು ಆಶೀರ್ವಸಲ್ಪಡ್ತೀವಿ, ಯಾವಾಗ ಈ ಸಾಲದಿಂದ ಬಿಡುಗಡೆ ಆಗ್ತೀವಿ ಅಂತ ಹೇಳ್ತಿದೆಯಲ್ಲ. ಕರ್ತನ ನೋಡಿ ಹೇಳ್ತಿದ್ದಾನೆ ಏನಂತೆ, ಆತನ ಅವಮಾನವೆಲ್ಲ ತೆಗೆದುಹಾಕ್ತಾನೆ.